ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಇದನ್ನ 5ನೇ ತರಗತಿಯ ಕನ್ನಡ 5ನೇ ಪಾಠ ಪಂಜರ ಶಾಲೆ. ಈ ಒಂದು ಪಂಜರ ಶಾಲೆಯಲ್ಲಿ ನಾವು ಏನು ನೋಡ್ತೇವೆ ಅಂತಂದ್ರೆ ಇಲ್ಲಿ ಗಿಳಿಮರಿ, ರಕ್ಷಕರು, ರಾಜ, ಮಂತ್ರಿ ಹಾಗೂ ಅಳಿಯ ಅಂದರೆ ರಾಜನ ಅಳಿಯ ಇವರ ನಡುವೆ ನಡೀತಕ್ಕಂಥ ಸಂಭಾಷಣೆ ಒಂದು ನಾಟಕ ಇದಾಗಿದೆ. ಈ ಒಂದು ನಾಟಕದಲ್ಲಿ ಈ ಒಂದು ಪಕ್ಷಿಯನ್ನ ಹಿಡಿದುಕೊಂಡು ಪಂಜರದಲ್ಲಿಟ್ಟು ಅದಕ್ಕೆ ಶಿಕ್ಷಣವನ್ನು ಸಂಸ್ಕೃತಿಯನ್ನು ಕಲಿಸುವ ಆದೇಶ ಮಾಡ್ತಾನೆ ರಾಜ. ಯಾರನ್ನೇ ಆಗಲಿ ಪಂಜರದಲ್ಲಿಟ್ಟು ಒತ್ತಡದಿಂದ ಏನನ್ನು ಕಲಿಸಲು ಸಾಧ್ಯವಿಲ್ಲ ಎಂದು ಈ ನಾಟಕ ತೋರಿಸ್ತದೆ. ಒತ್ತಾಯ ಪೂರ್ವಕವಾಗಿ ಯಾವುದು ಕೂಡ ಸೇರೋದಿಲ್ಲ ಅನ್ನೋ ಒಂದು ಆಶಯ ಇದೆ ಈ ಒಂದು ಪಾಠದಲ್ಲಿ ನಾವು ನೋಡ್ಬೋದು. ಸರಿ, ಹಾಗಾದ್ರೆ ಈ ಒಂದು ಪಾಠದಲ್ಲಿರ್ತಕ್ಕಂತಹ ನಾವು ಅಭ್ಯಾಸ ಚಟುವಟಿಕೆಯನ್ನು ಈ ದಿನ ಈ ವಿಡಿಯೋದಲ್ಲಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇದ್ದೀರಾ, ಕೆಂಪು ಬಟ್ಟೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನು ತೆಗೆತಕ್ಕಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ಇರುತ್ತೆ ಮೊದಲು ಬರೋ ಸಾಧ್ಯ. ಅದೇ ತರ ಲೈಕ್ ಕೊಡೋದು ಲೈಕ್ ಕೊಡೋದು ಮೂಲಕ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಬರುತ್ತೆ ಅಂತ ಹೇಳ್ತಾ ಮಕ್ಕಳೇ. ಹಾಗಾದ್ರೆ ಇವಾಗ ಬನ್ನಿ. ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಿದೆ. ಇಲ್ಲಿ ಕೆಳಗಿನ ಪ್ರಶ್ನೆಗೆ ಒಂದೊಂದು ಉತ್ತರ ತಿಳಿಸ್ತಾ ಹೋಗ್ತೇನೆ, ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಮೊದಲನೇದಾಗಿ ಪುಸ್ತಕದಲ್ಲಿ ಬರಿಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ ಇಲ್ಲಿ ಗದ್ಯ ಭಾಗ 5 ಅಂತ ಬರೀರಿ. ಈ ಒಂದು ಪಾಠದ ಒಂದು ಶೀರ್ಷಿಕೆಯನ್ನು ಬರಿಬೇಕಾಗುತ್ತೆ, ಪಂಜರ ಶಾಲೆ ಅಂತೇಳಿ. ಯಾವ ದಿನಾಂಕ ನೀವು ಈ ಒಂದು ಪಾಠವನ್ನು ಬರೀತಿರ್ತೀರ ಆ ಒಂದು ದಿನಾಂಕವನ್ನು ಇಲ್ಲಿ ಬರಿಬೇಕಾಗುತ್ತೆ, ಸರಿನಾ ಮಕ್ಕಳೇ? ಸರಿ, ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಗಿಳಿಮರಿಯು ಏನನ್ನು ತಿನ್ನಲು ತನ್ನ ಬಳಗವನ್ನು ಕರೆಯಿತು? ಗಿಳಿಮರಿ ತನ್ನ ಬಳಗವನ್ನ ಯಾಕೆ ಕರಿತು, ಏನು ತಿನ್ನ ಕರಿತು ಅಂದ್ರೆ ಉತ್ತರ, ಗಿಳಿಮರಿಯು ಮಧುರ ಫಲ ಅಂದ್ರೆ ಹಣ್ಣು ತಿನ್ನಲು ತನ್ನ ಬಳಗವನ್ನು ಕೂಗಿ ಕರೆಯಿತು. ಎರಡನೇದು, ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಏನೇನು ಬರುವುದಿಲ್ಲ ಎಂದು ಹೇಳಿದನು? ಈ ಮಂತ್ರಿಯ ಪ್ರಕಾರ ಏನೇನು ಹೇಳಿದ? ಗಿಳಿಗೆ ಏನೇನು ಬರಂಗಿಲ್ಲ ಅಂತ ಹೇಳಿದ ರಾಜನಿಗೆ ಅಂತಂದ್ರೆ ಉತ್ತರ, ಮಂತ್ರಿಯ ಪ್ರಕಾರ ಗಿಳಿಮರಿಗೆ ಮಾತಾಡಲು, ಹಾಡು ಹೇಳಲು ಏನೂ ಬರುವುದಿಲ್ಲ. ಇದನ್ನು ಅವನು ರಾಜನಿಗೆ ಹೇಳಿದನು. ಮೂರನೇದು, ರಾಜನು ಗಿಳಿಮರಿಯನ್ನು ಯಾವ ಶಾಲೆಗೆ ಸೇರಿಸಲು ಆದೇಶ ಮಾಡಿದನು? ಯಾವ ಶಾಲೆಗೆ ಸೇರಿಸಬೇಕಂತ ಹೇಳಿ ರಾಜ ಹೇಳಿದ ಅಂತಂದ್ರೆ ಉತ್ತರ, ರಾಜನು ಗಿಳಿಮರಿಯನ್ನು ರಾಜಶಾಲೆಗೆ ಸೇರಿಸಲು ಆದೇಶ ಮಾಡಿದನು. ರಾಜಶಾಲೆಗೆ ಸೇರಿಸಬೇಕಂತ ಹೇಳಿದ. ನಾಲ್ಕನೇದು, ರಾಜನು ಯಾರನ್ನು ಸುಖ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು ಅಂತಂದ್ರೆ ಉತ್ತರ, ತನ್ನ ಅಳಿಯನನ್ನು ಸುಖ ಶಿಕ್ಷಣ ಮಂತ್ರಿಯನ್ನಾಗಿ ನೇಮಿಸಿದನು. ಐದನೇ ನೋಡಿ, ಐದನೇ ಉತ್ತರ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಐದನೇದು, ರಾಜ ಗಿಳಿಮರಿಗೆ ಏನನ್ನು ಕಲಿಸಬೇಕು ಎಂದು ಹೇಳಿದನು? ರಾಜ ಏನ್ ಕಲಿಸಬೇಕಂತ ಗಿಳಿಮರಿಗೆ ಅಂತಂದ್ರೆ ಉತ್ತರ, ರಾಜನು ಗಿಳಿಮರಿಗೆ ಸಭ್ಯತೆ, ಶಾಸ್ತ್ರ, ವ್ಯಾಕರಣವನ್ನು ಕಲಿಸಿ ಸುಸಂಸ್ಕೃತರನ್ನಾಗಿ ಮಾಡಬೇಕೆಂದು ತಿಳಿಸಿದರು. ಸರಿ, ಹಾಗಾದ್ರೆ ಇದಾದ ನಂತರ ಮುಂದಿನ ಒಂದು ಅಭ್ಯಾಸ ಏನು ಕೊಟ್ಟಿದ್ದಾನೆ ಅಂತ ನೋಡಿದಾದ್ರೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದ್ರೆ ಈ ಒಂದು 5 ಪ್ರಶ್ನೆಗಳು ಕೊಟ್ಟಿದ್ದಾರೆ. ಈ ಒಂದು 5 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಬೇಕಂತೆ. ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಗಿಳಿಮರಿಯ ಬಗೆಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದನು? ಗಿಳಿಮರಿಯ ಬಗ್ಗೆ ಮಂತ್ರಿಯು ರಾಜನಿಗೆ ಏನು ಹೇಳಿದ ಅಂತಾರೆ ಉತ್ತರ, ಗಿಳಿಮರಿಯು ಅರಣ್ಯವಾಸಿ, ನಿರಕ್ಷಕ ಕುಕ್ಷಿ, ತೀರ ಅಸಂಸ್ಕೃತ, ಸಂಗೀತವಿಲ್ಲ, ನೃತ್ಯವಿಲ್ಲ, ಗದ್ಯ ಪದ್ಯದ ಭೇದ ಗೊತ್ತಿಲ್ಲ, 1-2ರ ಮಗ್ಗಿ ಕೂಡ ಬರೋದಿಲ್ಲ. ಇದಕ್ಕೆ ಬರೋದು ಒಂದೇ, ಗಿಡ ಮರ ಹತ್ತಿ ಕೊಂಬೆ ಮುರಿದು ಹಣ್ಣು ತಿನ್ನೋದು, ಉದುರಿಸೋದು ಎಂದು ಮಂತ್ರಿಯು ರಾಜನಿಗೆ ಹೇಳಿದನು. ಎರಡನೇ ಪ್ರಶ್ನೆ, ರಾಜನು ಗಿಳಿಮರಿಗೆ ಏನು ಮಾಡುವಂತೆ ಮಂತ್ರಿಗೆ ಹೇಳಿದನು? ಏನು ಮಾಡುವಂತೆ ಹೇಳಿದ ಅಂತಂದ್ರೆ ಉತ್ತರ, ರಾಜನು ಮಂತ್ರಿಗೆ ಈ ಗಿಳಿಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು, ಶುಕ ಪಕ್ಷಿಯ ರಾಜಾಧ್ಯಾಪಕರಿಂದ ಶಿಕ್ಷಣ ಕೊಡಿಸು, ಈ ಅನಾಗರಿಕ ಶುಕ ಪಕ್ಷಿಯ ಅಧೀಮ ಪ್ರಕೃತಿಗಳನ್ನು ಸುಧಾರಿಸಿ ಆಧುನಿಕ ಮಾಡತಕ್ಕದ್ದು ಎಂದು ಅಪ್ಪಣೆ ಮಾಡುತ್ತಾನೆ. ಸರಿನಾ? ಹಾಗಾದ್ರೆ ಇಲ್ಲಿ ಮೂರನೇ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲಿ ಮೂರನೇ ಪ್ರಶ್ನೆ, ಗಿಳಿಮರಿಯು ಏನೇನು
ಕಲಿಯಬೇಕು ಎಂದು ರಾಜನು ಹೇಳುತ್ತಾನೆ. ಏನೇನು ಕಲಿಬೇಕು ಅಂತ ಹೇಳ್ತಾನೆ ಅಂತಂದರೆ ಉತ್ತರ: ಗಿಳಿಮರಿಯು ಸಭ್ಯತೆ ಕಲಿಯಲಿ, ಕಾಡುತನ ಮರೆಯಲಿ, ಶಾಸ್ತ್ರ ವ್ಯಾಕರಣ ಕಲಿತು ಸುಶಿಕ್ಷಕವಾಗಲಿ, ಸುಸಂಸ್ಕೃತವಾಗಿ ಕಾಡಿನ ಉಳಿದ ಶುಕ ಪಕ್ಷಿಗಳನ್ನು ಸಭ್ಯವನ್ನಾಗಿ ಮಾಡಲಿ ಎಂದು ರಾಜನು ಹೇಳುತ್ತಾನೆ. ಸರಿನಾ? ಸರಿ, ಹಾಗಾದ್ರೆ ಇಲ್ಲಿ 4ನೇ ಒಂದು ಪ್ರಶ್ನೆ ನೋಡ್ತಾ ಹೋಗೋಣ. ಇಲ್ಲಿ 4ನೇ ಪ್ರಶ್ನೆ ಕೊಟ್ಟಿದ್ದಾನೆ ಅಂತಂದ್ರೆ 4ನೇದು: ರಾಜನ ಅಳಿಯನು ಏನೆಂದು ನಿವೇದನೆ ಮಾಡಿದನು. ರಾಜನ ಅಳಿಯ ಏನೆಂದು ನಿವೇದನೆ ಮಾಡಿದ ಅಂದ್ರೆ ಉತ್ತರ: ರಾಜನ ಅಳಿಯನು ತನ್ನ ಮಾವನಾದ ರಾಜನ ಹತ್ತಿರ ಮೊದಲು ಈ ಗಿಳಿಯ ಬಗ್ಗೆ ತಥ್ಯ ಅಂದ್ರೆ ಸತ್ಯವನ್ನು ಕಂಡುಹಿಡಿಯಬೇಕು. ಇದರ ಅಸಭ್ಯತೆಗೆ, ಅವಿದ್ಯೆಗೆ ಮೂಲ ಕಾರಣ ಹಾಗೂ ಇದು ಏನು ತಿನ್ನುವುದು, ಕುಡಿಯುವುದು, ಆವರಣ ಎಂತಹದು, ಇರೋದು, ಹಾರೋದು, ರೆಕ್ಕೆ ಪುಕ್ಕ, ಕೊಕ್ಕು, ಭಾರ ಇತ್ಯಾದಿ ಅಂಶಗಳ ಬಗ್ಗೆ ದೀರ್ಘ ಸಂಶೋಧನೆ ನಡೆಯಬೇಕು ಎಂದು ವಿನಮ್ರವಾಗಿ ನಿವೇದನೆ ಮಾಡಿದನು. ಸರಿನಾ? ಸರಿ, ಹಾಗಾದ್ರೆ 5ನೇ ಪ್ರಶ್ನೆ ಕೊಟ್ಟಿದ್ದಾನೆ. 5ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಮಂತ್ರಿಯು ರಾಜನ ಅಳಿಯನ ಬಗೆಗೆ ಹೇಳಿದ ಮಾತುಗಳಾವುವು ಅಂತಂದ್ರೆ ಮಂತ್ರಿ ರಾಜನ ಅಳಿಯನ ಬಗ್ಗೆ ಏನೇನು ಹೇಳಿದ ಅಂತಂದ್ರೆ ಉತ್ತರ: ಮಂತ್ರಿಯು ರಾಜನ ಅಳಿಯನ ಬಗೆಗೆ ಅಳಿಯ ದೇವರು ಮಹಾಪ್ರತಿಭಾಶಾಲಿಗಳು, ದೇಶಕೋಶ ಸುತ್ತಿ ಬಂದವರು, ವಿದೇಶಗಳಿಂದ ಪದವಿಗಳನ್ನು ಹೊತ್ತು ತಂದವರು, ಕಾಂಬೋಜ ದೇಶದಲ್ಲಿ ಪ್ರಾಣಿಶಾಸ್ತ್ರ ಪಕ್ಷಿಶಾಸ್ತ್ರ ಪಾರಂಗತರಾದವರು, ಅವರಿಗೆ ಶುಕ ಶಿಕ್ಷಣದ ಜವಾಬ್ದಾರಿಯನ್ನು ವಹಿಸಬಹುದೆಂಬ ಸಲಹೆಯನ್ನು ಕೊಟ್ಟನು. ಸರಿ ಮಕ್ಕಳೇ, ಸರಿ, ಈ ಒಂದು ಅಭ್ಯಾಸ ಆದ ನಂತರ ಇಲ್ಲಿ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡೋಣ. ಈ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತಿದೆ. ಈ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ನಾವು ತುಂಬಬೇಕಂತೆ. ಸರಿ, ಹಾಗಾದ್ರೆ ಇಲ್ಲಿ ಮೊದಲನೇ ಒಂದು ಪ್ರಶ್ನೆ ನೋಡೋಣ. ಬನ್ನಿ ಬನ್ನಿ ಡ್ಯಾಶ್ ತಿನ್ನಿ, ಬೇಗ ಹಾರಿ ಬನ್ನಿ ಅಂತ ಯಾರು ಹೇಳಿದ್ರು ಅಂತಾರೆ? ಮಧುಫಲ. ಯಾವನ್ನ? ಬನ್ನಿ ಬನ್ನಿ ಮಧುಫಲ ತಿನ್ನಿ, ಮಧುಫಲ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಎರಡನೇದು: ಈ ಅಸಭ್ಯ ಡ್ಯಾಶ್ ಯನ್ನು ರಾಜಶಾಲೆಗೆ ಸೇರಿಸತಕ್ಕದ್ದು. ಈ ಅಸಭ್ಯ ಪಕ್ಷಿ, ಪಕ್ಷಿ ಅಂತ ಬರೀಬೇಕಾಗುತ್ತೆ. ಮೂರನೇದು: ತಾನು ಸುಸಂಸ್ಕೃತವಾಗಿ ಕಾಡಿನ ಉಳಿದ ಡ್ಯಾಶ್ ಗಳನ್ನು ಸಭ್ಯ ಮಾಡಲಿ, ಶುಕ ಪಕ್ಷಿಗಳನ್ನು ಸಭ್ಯ ಮಾಡಲಿ, ಶುಕ ಪಕ್ಷಿ ಅಂತ ಬರೀಬೇಕಾಗುತ್ತೆ. ಓಕೆನಾ? ನಾಲ್ಕನೇದು: ಅಳಿಯ ರಾಜ, ಇಂದಿನಿಂದ ನೀನು ಡ್ಯಾಶ್ ದ ಮಂತ್ರಿ. ಯಾರ ಮಂತ್ರಿ ಅಂದ್ರೆ ಶುಕ ಶಿಕ್ಷಣ ಮಂತ್ರಿ, ಇಲ್ಲಿ ಸುಖ ಶಿಕ್ಷಣ ಅಂತ ಬರೀಬೇಕಾಗುತ್ತೆ. ಐದನೇದು: ಒಂದು ಪಕ್ಷಿಯ ಡ್ಯಾಶ್ ದಲ್ಲೂ ರಾಜನ ಆಸಕ್ತಿ ಎಷ್ಟಿದೆ ಎನ್ನುವುದು. ಒಂದು ಪಕ್ಷಿಯ ಶಿಕ್ಷಣದಲ್ಲೂ, ಶಿಕ್ಷಣ ಅಂತ ಬರೀಬೇಕಾಗುತ್ತೆ. ಸರಿ ನಮ್ಮ ಮಕ್ಕಳೇ, ಸರಿ, ಹಾಗಾದ್ರೆ ಇಲ್ಲಿ ಮುಂದಿನ ಅಭ್ಯಾಸ ಏನು ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮುಂದಿನ ಅಭ್ಯಾಸ ಏನು ಕೊಟ್ಟಿದ್ದಾರೆ? ವ್ಯಾಕರಣ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ವ್ಯಾಕರಣ ಮಾಹಿತಿ ಬಗ್ಗೆ ಇದು ವಿಭಕ್ತಿ ಪ್ರತ್ಯಯಗಳದು ಇಲ್ಲಿ ವಿಡಿಯೋ ಇದೆ, ಮೇಲೆ ಐಕಾನ್ ಮೂಲಕ ನೀವು ಆ ಒಂದು ವಿಡಿಯೋ ನೋಡ್ಬೋದು. ಸರಿನಾ? ಸರಿ, ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ ಇದೆಯಾ? ಡೌಟ್ ಇದ್ದಲ್ಲಿ ಕಾಮೆಂಟ್ಸ್ಲಿ ಕಾಮೆಂಟ್ ಮಾಡಿ, ಖಂಡಿತ ನಿಮಗೆ ಡೌಟನ್ನು ನಾನು ಕ್ಲಿಯರ್ ಮಾಡ್ತೇನೆ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.